Hello everyone, this is Dr. Mamta Bannur, Assistant Professor, Government First Grade College, Jharki. Today we will deal with the second module of Indian financial market. In that we will be dealing with classifications of financial market. So financial market ಹಣಕಾಸಿನ ಮಾರುಕಟ್ಟೆನ ಹೇಗೆ ವರ್ಗೀಕರಿಸಲಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂತಂದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮತ್ತು ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಇವೆಲ್ಲದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸೊ ಈಗ ಬಂದ್ಬಿಟ್ಟು ಫೈನಾನ್ಷಿಯಲ್ ಮಾರ್ಕೆಟ್ಸನ್ನು ಹೇಗೆ ವರ್ಗೀಕರಿಸಲಾಗ್ತದೆ. ಸೊ ಈ ಹಿಂದೆ ನಾವು ಕಲ್ತಿದ್ರ ಪ್ರಕಾರ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಫೈನಾನ್ಷಿಯಲ್ ಅಸೆಟ್, ಹಣಕಾಸಿನ ಸ್ವತ್ತುಗಳನ್ನು ಮಾರಲಾಗುವುದು ಮತ್ತು ಕೊಂಡುಕೊಳ್ಳಲಾಗುವುದು. ಸೊ ಇಟ್ಸ್ ಅ ಮಾರ್ಕೆಟ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಸ್ವತ್ತುಗಳನ್ನು ಮಾರಾಟ ಮಾಡಲಾಗುತ್ತದೆ ಮತ್ತು ಅವುಗಳನ್ನು ಕೊಂಡುಕೊಳ್ಳಲಾಗುತ್ತದೆ. ಸೊ ಇವುಗಳನ್ನು ಹೇಗೆ ಕ್ಲಾಸಿಫೈ ಮಾಡ್ತೀರಿ, ಹೇಗೆ ವರ್ಗೀಕರಿಸ್ತೀರಿ? ಸೊ ಬೇಸಿಕಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಬೇರೆ ಬೇರೆ ಥರದಲ್ಲಿ ಅವುಗಳನ್ನು ಕ್ಲಾಸಿಫೈ ಮಾಡ್ಬೋದು. ಸೊ ಬೇಸಿಸ್ ಇದೆ, ಕೆಲವೊಂದು ಬೇಸಿಸ್ ಮೇಲೆ, ಕೆಲವೊಂದು ಆಧಾರದ ಮೇಲೆ ಅವುಗಳನ್ನು ಕ್ಲಾಸಿಫೈ ಮಾಡ್ತೀರಿ. ಹೇಗೆ ಕ್ಲಾಸಿಫೈ ಮಾಡ್ತೀರಿ? ದ ವೇ ದೇ ಟ್ರೇಡ್, ಅವುಗಳ ವ್ಯಾಪಾರ ಹೇಗೆ ನಡೀತದೆ, ಆಮೇಲೆ ಅವ್ರ ಟ್ರೇಡಿಂಗ್ ಪ್ರೊಸೀಜರ್ಸ್ ಏನಿದೆ, ಅವ್ರದ್ದು ಲಾಂಗಿಟಿವಿಟಿ ಏನಿದೆ, ಅಂದರೆ ಅವ್ರ ಡ್ಯೂರೇಷನ್ ಏನಿದೆ, ಎಷ್ಟು ಅವಧಿಗೋಸ್ಕರ ನೀವು ಅದನ್ನು ತೊಗೊತಾ ಇದ್ದೀರಾ, ಎಷ್ಟು ಅವಧಿಗೋಸ್ಕರ ನೀವು ಅದನ್ನು ಮಾರ್ತಾ ಇದ್ದೀರಾ, ಸೊ ಎಲ್ಲಿ ಅವುಗಳನ್ನು ತೊಗೊತಾ ಇದ್ದೀರಾ, ಎಲ್ಲಿ ಅವುಗಳನ್ನು ಕೊಂಡ್ಕೊಳ್ತಾ ಇದ್ದೀರಾ. ಸೊ ಒರಿಜಿನ್, ಟ್ರೇಡಿಂಗ್, ಫೀಚರ್ಸ್ ಆಫ್ ಸರ್ವಿಸ್, ಟ್ರೇಡಿಂಗ್ ಪ್ರೊಸೀಜರ್ಸ್, ಕೀ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಯಾರು ಕೊಂಡ್ಕೊತಾ ಇದ್ದಾರೆ, ಯಾರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅದರಲ್ಲಿ ಯಾರು ಭಾಗಿದಾರರಿದ್ದಾರೆ. ಸೊ ಇವೆಲ್ಲ ಬೇಸಿಸ್ ಮೇಲೆ ನೀವು ಫೈನಾನ್ಷಿಯಲ್ ಮಾರ್ಕೆಟ್ಸನ್ನು ಕ್ಲಾಸಿಫೈ ಮಾಡ್ತೀರಿ. ಸೊ ಬೇಸಿಕಲಿ ನೋಡಬೇಕಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ಸನ್ನು ನೀವು ಇದೊಂದು ಚಾರ್ಟಿನ ಪ್ರಕಾರ ನೀವು ಕ್ಲಾಸಿಫೈ ಮಾಡ್ಬೋದು. ಸೊ ಇಲ್ಲಿ ಬ್ರಾಡ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಆರ್ಗನೈಸ್ಡ್ ಮಾರ್ಕೆಟ್ ಆ್ಯಂಡ್ ಅನ್ಆರ್ಗನೈಸ್ಡ್ ಮಾರ್ಕೆಟ್. ಆರ್ಗನೈಸ್ಡ್ ಮಾರ್ಕೆಟ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಸಂಘಟಿತ ಮಾರುಕಟ್ಟೆ, ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂದರೆ ಅಸಂಘಟಿತ ಮಾರುಕಟ್ಟೆ. ಸೊ ಇದರಲ್ಲಿ ಆರ್ಗನೈಸ್ಡ್ ಮಾರ್ಕೆಟಲ್ಲಿ ನಮಗೆ ಮೇನ್ 2 ಟೈಪ್ಸ್ ಇದೆ. ಒಂದು ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಮನಿ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಬಂದ್ಬಿಟ್ಟು ಬಂಡವಾಳ ಮಾರುಕಟ್ಟೆ, ಮನಿ ಮಾರ್ಕೆಟ್ ಬಂದ್ಬಿಟ್ಟು ಹಣಕಾಸಿನ ಮಾರುಕಟ್ಟೆ. ಸೊ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಮತ್ತೆ 3 ಟೈಪ್ಸ್ ಇದೆ, 3 ಟೈಪ್ಸ್ ಆರ್ ದೇರ್. ಒನ್ ಇಸ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್, ದೆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ದೆನ್ ಟರ್ಮ್ ಲೋನ್ ಮಾರ್ಕೆಟ್. ಈ ಶಾರ್ಟ್ ಫಾರ್ಮ್ಸನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನಾನು ನಿಮಗೆ, ಬೇಕಂದರೆ ಬರ್ಕೋಬಹುದು ನೀವು. ಸೊ ಕ್ಯಾಪಿಟಲ್ ಮಾರ್ಕೆಟಿನ 3 ಟೈಪ್ಸ್, 3 ವಿಧಗಳಲ್ಲಿ ನೀವು ಅದನ್ನು ಡಿವೈಡ್ ಮಾಡ್ತೀರಿ. ಏನೇನು? ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್, ರೈಟ್. ನೆಕ್ಸ್ಟ್ ಒನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಥರ್ಡ್ ಒನ್ ಟರ್ಮ್ ಲೋನ್ ಮಾರ್ಕೆಟ್. ಈಗ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟಿನ ನೀವು ಮತ್ತೆ ನೋಡಬೇಕಂದ್ರೆ ಮತ್ತೆ 2 ಟೈಪ್ಸ್ ಆಫ್ ಮಾರ್ಕೆಟ್ಸ್ ಬರುತ್ತೆ ಅಲ್ಲಿ. ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್, ರೈಟ್. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಏನು ಬರುತ್ತೆ, ಸೆಕೆಂಡರಿ ಮಾರ್ಕೆಟಲ್ಲಿ ಏನು ಬರುತ್ತೆ, ವಿ ವಿಲ್ ಡೀಲ್ ಇನ್ ಡೀಟೇಲ್, ಎಲ್ಲ ಡೀಟೇಲ್ ಆಗಿ ನೋಡೋಣ. ದೆನ್ ಮನಿ ಮಾರ್ಕೆಟ್ನಲ್ಲಿ ನೋಡಬೇಕಂದ್ರೆ CP ಮಾರ್ಕೆಟ್, CB ಮಾರ್ಕೆಟ್, TB ಮಾರ್ಕೆಟ್, CD ಮಾರ್ಕೆಟ್. ಏನಪ್ಪ ಇದು ಅಂತಂದರೆ CP ಮಾರ್ಕೆಟ್ ಬಂದು ಕಮರ್ಷಿಯಲ್ ಪೇಪರ್ಸ್ ಮಾರ್ಕೆಟ್, CB ಮಾರ್ಕೆಟ್ ಬಂದು ಕಮರ್ಷಿಯಲ್ ಬಿಲ್ಸ್ ಮಾರ್ಕೆಟ್, TB ಮಾರ್ಕೆಟ್ ಬಂದು ಟ್ರೆಜರಿ ಬಿಲ್ ಮಾರ್ಕೆಟ್, CD ಮಾರ್ಕೆಟ್ ಬಂದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಮಾರ್ಕೆಟ್. ಓಕೆ, ಸೊ ಇವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅದೇ ಇನ್ನೊಂದು ನೋಡ್ಬೇಕಂದ್ರೆ ಅನ್ಆರ್ಗನೈಸ್ಡ್ ಮಾರ್ಕೆಟಲ್ಲಿ ಮನಿ ಲೆಂಡರ್ಸ್ ಬರ್ತಾರೆ, ಇಂಡಿಜಿನಸ್ ಬ್ಯಾಂಕರ್ಸ್ ಬರ್ತಾರ, ಲ್ಯಾಂಡ್ ಲಾರ್ಡ್ಸ್ ಬರ್ತಾರ, ಪಾನ್ ಬ್ರೇಕರ್ಸ್ ಬರ್ತಾರ, ಮತ್ತೆ ಬೇರೆ ಬೇರೆ ಥರದ್ದು ಇಲ್ಲಿ ಅನ್ಆರ್ಗನೈಸ್ಡ್ ಮಾರ್ಕೆಟ್ಸಲ್ಲಿ ಲೋಕಲ್ ಲೆಂಡಿಂಗ್ ಆಗ್ತದೆ. ನಿಮ್ಗೆ ಸಾಲ ಕೊಡೋರು ಯಾರು ಇರ್ತಾರೋ, ನೀವು ಯಾರ ಕಡೆಯಿಂದ ನಿಮ್ಮ ಲೋಕಲಿ ಅವೈಲೇಬಲ್ ಯಾರ ಸೋರ್ಸ್ದಿಂದ ನೀವು ಸಾಲ ತೊಗೊತೀರಿ, ಅದು ಅನ್ಆರ್ಗನೈಸ್ಡ್ ಮಾರ್ಕೆಟ್, ರೈಟ್. ಸೊ ಎಸ್, ಸೊ ಇದು
ಫುಲ್ ಫಾರ್ಮ್ಸ್ ನಾನು ನಿಮ್ಗೆ ಹೇಳಿದ್ದೆ. LL ಮಾರ್ಕೆಟ್ ಅಂದರೆ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್, M ಮಾರ್ಕೆಟ್ ಅಂದರೆ ಮಾರ್ಟ್ಗೇಜ್ ಲೋನ್ ಮಾರ್ಕೆಟ್, FG ಮಾರ್ಕೆಟ್ ಅಂದರೆ ಫೈನಾನ್ಷಿಯಲ್ ಗ್ಯಾರಂಟಿ ಮಾರ್ಕೆಟ್, CP ಮಾರ್ಕೆಟ್ ಅಂದರೆ ಕಮರ್ಷಿಯಲ್ ಬಿಲ್ ಮಾರ್ಕೆಟ್, CP ಮಾರ್ಕೆಟ್ ಅಂದರೆ ಕಮರ್ಷಿಯಲ್ ಪೇಪರ್ ಮಾರ್ಕೆಟ್, CB ಮಾರ್ಕೆಟ್ ಅಂದರೆ ಕಮರ್ಷಿಯಲ್ ಬಿಲ್ ಮಾರ್ಕೆಟ್, TB ಮಾರ್ಕೆಟ್ ಅಂದರೆ ಟ್ರೆಜರಿ ಬಿಲ್ ಮಾರ್ಕೆಟ್ ಮತ್ತು CD ಮಾರ್ಕೆಟ್ ಅಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಮಾರ್ಕೆಟ್. ಬೇಕಂದ್ರೆ ಬರ್ಕೋಬಹುದು, ಇವನ್ನ ಪಾಸ್ ಮಾಡಿ ಬರ್ಕೊಳ್ರಿ. ಈಗ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನು. ನಮ್ಗೆಲ್ಲರಿಗೂ ತಿಳಿದಂತೆ ಸಂಘಟಿತ ಮಾರುಕಟ್ಟೆ ಅಂದಾಗ ಅಲ್ಲಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಆ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡೋರು ಕೆಲವೊಬ್ರು ಇರ್ತಾರೆ, ರೈಟ್. ಸೊ ಅದು ಹೆಂಗ್ ಬೇಕಾದಂಗೆ ಬೇಕಾಬಿಡ್ರಿ ಅದು ಮಾರ್ಕೆಟ್ಸ್ ನಡೀತಿರಲ್ಲ. ಅಲ್ಲಿ ಯಾರು ಕಂಟ್ರೋಲ್ ಮಾಡೋರು ಇರ್ತಾರ, ಪ್ರೊಸೀಜರ್ಸ್ ಲೇ ಡೌನ್ ಮಾಡೋರು ಇರ್ತಾರ, ಸೂಪರ್ವಿಷನ್ ಮಾಡೋರು ಇರ್ತಾರ. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ ಆಲ್ಸೋ. ಸೊ ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ, ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ಕೆಲವೊಂದು ರೆಗ್ಯುಲೇಟರಿ ಬಾಡೀಸ್ ಇರ್ತದೆ. ಯಾವ್ದು ರೆಗ್ಯುಲೇಟರಿ ಬಾಡೀಸು? ನಾನು ನಿಮ್ಗೆ ಹೇಳ್ದಂಗೆ ಸೆಕ್ಯೂರಿಟಿ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಬರುತ್ತೆ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮಗೆಲ್ಲರಿಗೂ ಗೊತ್ತಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, IRDA, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ, ರೈಟ್. ಸೊ ಇಂಥ ಕೆಲವೊಂದು ರೆಗ್ಯುಲೇಟರಿ ಬಾಡೀಸ್ ಏನು ಮಾಡ್ತದ, ಫೈನಾನ್ಷಿಯಲ್ ಮಾರ್ಕೆಟನ್ನು ಆರ್ಗನೈಸ್ಡ್ ಆಗಿ ಮಾಡಿ ಅವುಗಳನ್ನು ಕಂಟ್ರೋಲ್ ಮಾಡ್ತದ, ಅವುಗಳನ್ನು ರೆಗ್ಯುಲೇಟ್ ಮಾಡ್ತದ. ಸೊ ಇಂಥ ಮಾರ್ಕೆಟಿಗೆ ನಾವೇನಂತ ಕರಿತೀವಿ? ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಮೇನ್ ಆಗಿ ಬರೋದಂತಂದ್ರೆ ಏನು? ಕ್ಯಾಪಿಟಲ್ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟ್, ಇದನ್ನ ಕನ್ನಡದಲ್ಲಿ ಬಂಡವಾಳ ಮಾರುಕಟ್ಟೆ ಅಂತ ಕೂಡ ಕರೀತಾರೆ. ಸೊ ಕ್ಯಾಪಿಟಲ್ ಮಾರ್ಕೆಟ್ ನೇಮ್ ಹೇಳ್ದಂಗೆ ಇಲ್ಲಿ ನಾವು ಬಂಡವಾಳವನ್ನ ಸೃಷ್ಟಿ ಮಾಡ್ತೀವಿ, ಕ್ಯಾಪಿಟಲ್ ಅನ್ನ ರೇಸ್ ಮಾಡ್ತೀವಿ. ಹೆಂಗ್ ಬಂಡವಾಳವನ್ನ ಕ್ರಿಯೇಟ್ ಮಾಡ್ತೀವಿ, ಕ್ಯಾಪಿಟಲ್ ಹೆಂಗ್ ರೇಸ್ ಮಾಡ್ತೀವಿ ಅಂತಂದ್ರೆ ಮೇನ್ಲಿ ಕ್ಯಾಪಿಟಲ್ ಈಸ್ ರೇಸ್ಡ್ ಬೈ ಬಾಂಡ್, ಶೇರ್ಸು, ಸೆಕ್ಯೂರಿಟೀಸು, ಡಿಬೆಂಚರ್ಸು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ದಿಂದ ಬಾಂಡ್ ಕ್ಯಾಪಿಟಲ್ ಅನ್ನ ರೇಸ್ ಮಾಡಲಾಗ್ತದೆ, ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಒನ್ ಆಫ್ ದಿ ಮೇನ್ ಫೀಚರ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಏನು ಅಂತಂದ್ರೆ ಇಲ್ಲಿ ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ತದ, ರೈಟ್. ಶಾರ್ಟ್ ಟರ್ಮ್ ನಾವೇನು ಹೋಗ್ತೀವಿ? ಮನಿ ಮಾರ್ಕೆಟ್ಗೆ ಹೋಗ್ತೀವಿ. ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾವು ಕ್ಯಾಪಿಟಲ್ ಮಾರ್ಕೆಟ್ಗೆ ಬರ್ತೀವಿ. ಸೊ ಇಲ್ಲಿ 3 ತರದ ಮಾರ್ಕೆಟ್ಗಳಿದೆ. ಯಾವುದು ಅಂತಂದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಮತ್ತು ಟರ್ಮ್ ಲೋನ್ ಮಾರ್ಕೆಟ್. ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ನಲ್ಲಿ ಬೇಸಿಕಲಿ 2 ಥರದ ಮಾರ್ಕೆಟ್ಸ್ ಬರ್ತಾವ: ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್, ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಈ ಬಗ್ಗೆ ನಾವು 3rd and 4th ಮಾಡ್ಯೂಲ್ನಲ್ಲಿ ಡೀಟೇಲ್ ಆಗಿ ಕಲಿತೀವಿ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಏನಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ನ 3 ವಿಧವಾಗಿ ನೀವು ಕ್ಲಾಸಿಫೈ ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ ಇಸ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್, ನೆಕ್ಸ್ಟ್ ಒನ್ ಇಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಅಂಡ್ ಥರ್ಡ್ ಒನ್ ಇಸ್ ಟರ್ಮ್ ಲೋನ್ ಮಾರ್ಕೆಟ್. ಏನು ಇದು ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂದ್ರೆ ಏನು? ಅದರ ಹೆಸರನ್ನೇ ಹೇಳ್ತದೆ, ಹೆಡ್ಡಿಂಗ್ ಅನ್ನೇ ಹೇಳ್ತದೆ. ಇಂಡಸ್ಟ್ರೀಸ್ ಸೆಕ್ಯೂರಿಟೀಸ್, ಸೆಕ್ಯೂರಿಟೀಸ್ ವಿಚ್ ಆರ್ ಇಶ್ಯೂಡ್ ಬೈ ದಿ ಇಂಡಸ್ಟ್ರೀಸ್, ರೈಟ್. ಸೆಕ್ಯೂರಿಟೀಸ್ ವಿಚ್ ಆರ್ ಇಶ್ಯೂಡ್ ಬೈ ದಿ ಇಂಡಸ್ಟ್ರೀಸ್. ನಾವು ಕೇಳ್ತಿರ್ತೀವಿ, ಕಂಪನೀಸ್ ಏನ್ ಮಾಡ್ತಾರೆ, ತಮಗೆ ದುಡ್ಡು ಬೇಕಾದಾಗ ಶೇರ್ಸ್ ಅನ್ನ, ಡಿಬೆಂಚರ್ಸ್ ಅನ್ನ, ಬಾಂಡ್ಸ್ ಅನ್ನ, ಈಗ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನ ಇಶ್ಯೂ ಮಾಡ್ತಾರೆ, ಪಬ್ಲಿಕ್ ಇಶ್ಯೂ ಮಾಡಿ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಸೊ ಸಚ್ ಅ ಮಾರ್ಕೆಟ್ ಈಸ್ ನೋನ್ ಆಸ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್. ದಿ ಮಾರ್ಕೆಟ್ ಫಾರ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಈಸ್ ನೋನ್ ಆಸ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಓಕೆ. ಸೊ ಇಲ್ಲೇನ್ ಮಾಡ್ತೀರಿ, ಕಂಪನಿ ಸೆಕ್ಯೂರಿಟೀಸ್ ಏನಿರ್ತದ, ಇಂಡಸ್ಟ್ರಿ ಸೆಕ್ಯೂರಿಟೀಸ್ ಏನಿರ್ತದ, ಅದನ್ನ ನಾವು ಇಲ್ಲಿ ಮಾರುವುದು ಮತ್ತು ಕೊಳ್ಳುವುದನ್ನ ಮಾಡಬಹುದು. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಇಸ್ ಡನ್ ಹಿಯರ್. It is an ideal market for corporate securities such as bonds and equities. Bonds ಅಂದ್ರೆ ಸಾಲದ ಕಾಗದ ಪತ್ರಗಳು, ಇಕ್ವಿಟೀಸ್ ಅಂದ್ರೆ ಓನರ್ಶಿಪ್ ಕಾಗದ ಪತ್ರಗಳು, ರೈಟ್. ಸೊ ಇಲ್ಲಿ 3 ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಬರ್ತದೆ. ಎಲ್ರಿಗೂ ಗೊತ್ತಿದೆ ಆರ್ಡಿನರಿ ಶೇರ್ಸ್. ಆರ್ಡಿನರಿ ಶೇರ್ಸ್ ಇವುಗಳನ್ನ ಏನ್ ಕರಿತೀವಿ ನಾವು? ಈಕ್ವಿಟಿ ಶೇರ್ಸ್ ಅಂತ ಕೂಡ ಕರಿತೀವಿ, ರೈಟ್. ಆರ್ಡಿನರಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. ಸೊ ಇಲ್ಲಿ 3 ಟೈಪ್ಸ್ ಬರ್ತದೆ, ರೈಟ್. ಸೊ ದಿಸ್ ಇಸ್ ನೋನ್ ಆಸ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್.
ಕಮಿಂಗ್ ಟು ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ನಾಗ ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಸೆಕೆಂಡ್ರಿ ಮಾರ್ಕೆಟ್ ಅಂದ್ರೇನು, ಲೆಟ್ ಅಸ್ ಸಿ. ಪ್ರೈಮರಿ ಮಾರ್ಕೆಟ್ ಅಂತಂದ್ರೆ ಇಲ್ಲಿ ಫಸ್ಟ್ ಟೈಮ್ ಯಾವುದೇ ಕಂಪನಿ ಫಸ್ಟ್ ಟೈಮ್ ಶೇರ್ಸ್ನ ಇಶ್ಯೂ ಮಾಡ್ತಿತ್ತಂದ್ರೆ, ರೈಟ್, ಫಸ್ಟ್ ಟೈಮ್ ನೀವು ಮಾರ್ಕೆಟಲ್ಲಿ ಬಂದು ಫಸ್ಟ್ ಟೈಮ್ ನಿಮ್ಮ ಶೇರ್ಸ್ನ ಸೆಲ್ ಮಾಡ್ತಿದ್ರೆ ಅದಕ್ಕೆ ಏನಂತ ಕರಿತೀವಿ, ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಇದನ್ನ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕೂಡ ಕರೀತಾರೆ, ನ್ಯೂ ಇಶ್ಯೂಸ್ ಮಾರ್ಕೆಟ್ ಅಂತ ಕೂಡ ಕರೀತಾರೆ, ರೈಟ್. ಸೊ ಪ್ರೈಮರಿ ಮಾರ್ಕೆಟ್ಸ್ ಆರ್ ದೋಸ್ ಮಾರ್ಕೆಟ್ಸ್ ವಿಚ್ ಡೀಲ್ ಇನ್ ನ್ಯೂ ಸೆಕ್ಯೂರಿಟೀಸ್. ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ನಾಗ ಡೀಲ್ ಮಾಡುವಂತ ಮಾರ್ಕೆಟ್ಸ್ಗೆ ಏನಂತಾರೆ, ಪ್ರೈಮರಿ ಮಾರ್ಕೆಟ್ ಅಂತಾರೆ. ದೇ ಆರ್ ಆಲ್ಸೋ ನೋನ್ ಆಸ್ ನ್ಯೂ ಇಶ್ಯೂಸ್ ಮಾರ್ಕೆಟ್. These are the markets where securities are issued for the first time. ನಿಮ್ಮ ಕಂಪನಿ ಜಸ್ಟ್ ಸ್ಟಾರ್ಟ್ ಆಗ್ಯದ, ನಿಮಗೆ ದುಡ್ಡು ಬೇಕಾಗ್ಯದ, ಸೊ ನೀವು ಪ್ರೈಮರಿ ಮಾರ್ಕೆಟ್ನಾಗ ಹೋಗಿ ನಿಮ್ಮ ಶೇರ್ಸನ್ನ ಇಶ್ಯೂ ಮಾಡ್ತೀರಿ. ಸೊ ದ್ಯಾಟ್ ಈಸ್ ಪ್ರೈಮರಿ ಮಾರ್ಕೆಟ್. ಈಗ ಫಾರ್ ಎಕ್ಸಾಂಪಲ್ ಎಕ್ಸಿಸ್ಟಿಂಗ್ ಕಂಪನಿ ಅದಾವ, ಈಗ ರಿಲಯನ್ಸ್ ಅದಾವ, ರಿಲಯನ್ಸ್ ಕಮ್ಸ್ ಅಪ್ ವಿತ್ ಅ ನ್ಯೂ ಆಫರ್, ಸೊ ಅದು ಪ್ರೈಮರಿ ಮಾರ್ಕೆಟ್ ಆಗಂಗಿಲ್ಲ, ಅದು ಏನಾಗ್ತದ, ಸೆಕೆಂಡ್ರಿ ಮಾರ್ಕೆಟ್ ಆಗ್ತದ. ಯಾಕಂದ್ರೆ ಅವ್ರ ಶೇರ್ಸ್ ಆಲ್ರೆಡಿ ಅವ್ರ ಶೇರ್ಸ್ ಮಾರ್ಕೆಟ್ನಾಗ ಅದ, ಸೊ ಅದೇನಾಗ್ತದ, ಸೆಕೆಂಡ್ರಿ ಮಾರ್ಕೆಟ್ ಆಗ್ತದ, ರೈಟ್. ಸೊ ಕಮಿಂಗ್ ಟು ಸೆಕೆಂಡ್ರಿ ಮಾರ್ಕೆಟ್, secondary market are those markets which deal in existing securities. ಈಗಾಗಲೇ ಅವ್ರ ಶೇರ್ಸ್ ಮಾರ್ಕೆಟ್ನಾಗ ಅದ, ರೈಟ್. ಸೊ ಆ ಶೇರ್ಸ್ನ ನೀವು ಪರ್ಚೇಸ್ ಮಾಡೋದು ಅಥವಾ ಸೆಲ್ ಮಾಡೋದು ಮಾಡಿದ್ರೆ ದಟ್ ಈಸ್ ನೋನ್ ಆಸ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಈಸ್ ಕಾಮನ್ಲಿ ನೋನ್ ಆಸ್ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕೇಳಿರ್ತೀರಿ ಎಲ್ಲರೂ, ರೈಟ್. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು, ದಟ್ ಈಸ್ ಅ ಪ್ಲಾಟ್ಫಾರ್ಮ್ ಫಾರ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಹೆಂಗ್ ಮಾಡ್ತೀರಿ, ಸೆಕೆಂಡ್ರಿ ಮಾರ್ಕೆಟ್ ಅಲ್ಲಿ ಹೆಂಗ್ ಪರ್ಚೇಸ್ ಮಾಡ್ತೀರಿ, ಅದು ಥರ್ಡ್ ಮತ್ತು ಫೋರ್ತ್ ಮಾಡ್ಯೂಲ್ ನಲ್ಲಿ ಡೀಟೇಲ್ ಆಗಿ ಕಲಿತೀವಿ. ಜಸ್ಟ್ ಅಂಡರ್ಸ್ಟ್ಯಾಂಡ್, ಇಲ್ಲೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ, ಪ್ರೈಮರಿ ಮಾರ್ಕೆಟ್ ಫಸ್ಟ್ ಟೈಮ್ ಇಶ್ಯೂ ಮಾಡ್ತೀರಿ, ಸೆಕೆಂಡ್ರಿ ಮಾರ್ಕೆಟ್ ಎಕ್ಸಿಸ್ಟಿಂಗ್ ಶೇರ್ಸ್ ಇರ್ತದ, ಅವ್ರ ಜೊತೆ ನೀವು ಡೀಲಿಂಗ್ ಮಾಡ್ತೀರಿ. Coming to government securities market. Next one, after industrial securities market, next type is government securities market. ಗವರ್ಮೆಂಟ್ ಕೆಲವೊಂದ್ಸಲ ಸಾಲ ಬೇಕಾಗ್ತದ. ಸೊ ಅವಾಗೇನು ಗವರ್ಮೆಂಟ್ ಏನ್ ಮಾಡ್ತದ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತದ, ರೈಟ್. ಸೊ ಒನ್ ಥಿಂಗ್, ಬೆಸ್ಟ್ ಪಾರ್ಟ್ ಆಫ್ ದೀಸ್ ಇಸ್, ಇದರಲ್ಲಿ ರಿಸ್ಕ್ ಬಹಳ ಕಡಿಮೆ ಇರ್ತದ. ಅಫ್ಕೋರ್ಸ್ ರಿಟರ್ನ್ ಕೂಡ ಕಡಿಮೆ ಇರ್ತದ, ಬಟ್ ರಿಸ್ಕ್ ಬಹಳ ಕಡಿಮೆ ಇರ್ತದ. ಸೊ ಗವರ್ಮೆಂಟ್ ಇಲ್ಲಿ ಏನ್ ಪ್ರಾಮಿಸ್ ಮಾಡ್ತದ, ನಿಮಗ ನಿಮ್ ಪ್ರಿನ್ಸಿಪಲ್ ಅಮೌಂಟ್, ನಿಮ್ದೇನ್ ಮೂಲ ಬಂಡವಾಳ ಅದ, ಆ ಮೂಲ ಬಂಡವಾಳ ಮತ್ತು ಅದಕ್ಕೆ ಏನ್ ಇಂಟ್ರೆಸ್ಟ್ ಅಟ್ಯಾಚ್ಡ್ ಅದ, ಆ ಇಂಟ್ರೆಸ್ಟ್ ನ ನಿಮಗೆ ಚಾಚು ತಪ್ಪದೆ ನಿಮಗ ತಿರುಗಿ ಕೊಡ್ತದ, ರಿಟರ್ನ್ ಮಾಡ್ತದ, ರೀಪೇ ಮಾಡ್ತದ, ರೈಟ್. ಸೊ ದಿಸ್ ಇಸ್ ಅ ಗವರ್ಮೆಂಟ್ ಮಾರ್ಕೆಟ್ ವೇರ್ ಗವರ್ಮೆಂಟ್ ಇಶ್ಯೂಸ್ ದಿ ಸೆಕ್ಯೂರಿಟೀಸ್. ಗವರ್ಮೆಂಟ್ ಇಶ್ಯೂಸ್ ದಿ ಸೆಕ್ಯೂರಿಟೀಸ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಹೆಂಗೆ ಇಶ್ಯೂಸ್ ಮಾಡ್ತದ, ಫಾರ್ ಎಕ್ಸಾಂಪಲ್ ಟ್ರೆಜರಿ ಬಿಲ್ಸ್ ಅಂತ ಬರ್ತದ, ರೈಟ್. ಸೊ ಟ್ರೆಜರಿ ಬಿಲ್ಸ್ ಥ್ರೂ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತದ. ದೀಸ್ ಆರ್ ಆಲ್ಸೋ ರೆಫರ್ಡ್ ಆಸ್ ಗಿಲ್ಟ್ ಎಜ್ಡ್ ಸೆಕ್ಯೂರಿಟೀಸ್. ಇವಕ್ಕೆ ಏನಂತ ಕರಿತೀವಿ, ಇನ್ನೊಂದು ಹೆಸರು ಏನಂತಂದ್ರೆ ಗಿಲ್ಟ್ ಎಜ್ಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇವಕ್ಕೆ ರಿಸ್ಕ್ ಬಹಳ ಕಡಿಮೆ ಇರ್ತದ. ಬಹಳ ಕಡಿಮೆ ಅನ್ನೋದಕ್ಕೆ ದೇ ಡು ನಾಟ್ ಕ್ಯಾರಿ ಎನಿ ರಿಸ್ಕ್ ಅಂತಾನೆ ಹೇಳ್ಬಹುದು, ರೈಟ್. ಸೊ ಏನ್ ರೇಟ್ಸ್ ಇರ್ತದ, ಅವಾಗಿನ ಟೈಮ್ನಾಗ ಏನ್ ರೇಟ್ಸ್ ಇರ್ತದ, ಆ ರೇಟ್ಸ್ ನಿಮಗ ನಿಮ್ಮ ಮೂಲ ಬಂಡವಾಳ ಮತ್ತು ಇಂಟ್ರೆಸ್ಟ್ ಅನ್ನ ನಿಮಗ ಗವರ್ಮೆಂಟ್ ಪೇ ಮಾಡ್ತದ. ದಿಸ್ ಇಸ್ ನೋನ್ ಆಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಥರ್ಡ್ ಒನ್, ಟರ್ಮ್ ಲೋನ್ ಮಾರ್ಕೆಟ್. ಟರ್ಮ್ ಲೋನ್ ಮಾರ್ಕೆಟ್ ನಮ್ಗೆಲ್ಲರಿಗೂ ಗೊತ್ತದ. ನಾವು ಯಾವುದೇ ಸಾಲ ತಗೊಳಕ್ ಹೋದಾಗ ಶಾರ್ಟ್ ಟರ್ಮ್ ಲೋನು, ಮೀಡಿಯಂ ಟರ್ಮ್ ಲೋನು, ಲಾಂಗ್ ಟರ್ಮ್ ಲೋನು ಅಂತ ತಗೊಂತೀವಿ, ರೈಟ್. ಸೊ ಟರ್ಮ್ ಲೋನ್ ಇಸ್ ಅ ಮಾನಿಟರಿ ಲೋನ್, ರೈಟ್, ದಟ್ ಈಸ್ ರೀಪೇಡ್ ಇನ್ ರೆಗ್ಯುಲರ್ ಪೇಮೆಂಟ್ಸ್. ರೆಗ್ಯುಲರ್ ಪೇಮೆಂಟ್ಸ್ ಹೆಂಗೆ ಕೊಡ್ತೀವಿ, ತಿಂಗಳ ನಾವು ಇನ್ಸ್ಟಾಲ್ಮೆಂಟ್ ಕಟ್ತಿರ್ತೀವಿ, ರೈಟ್. ಸೊ ಅದನ್ನ ಓವರ್ ಅ ಪೀರಿಯಡ್ ಆಫ್ ಟೈಮ್, ಶಾರ್ಟ್ ಟರ್ಮ್ ಲೋನ್ ಇತ್ತಂದ್ರೆ 1 ವರ್ಷ ಕಟ್ತೀವಿ, ಮೀಡಿಯಂ ಟರ್ಮ್ ಇತ್ತಂದ್ರೆ 3 ವರ್ಷ ಕಟ್ತೀವಿ, ಲಾಂಗ್ ಟರ್ಮ್ ಇತ್ತಂದ್ರೆ 5 years, 10 years, 15 years. ಸೊ ಅದು ಏನ್ ಟರ್ಮ್ ಇರ್ತದ, ಆ ಟರ್ಮ್ ಲೋನ್ ಅನ್ನ ನಾವು ಪೇ ಮಾಡ್ತೀವಿ. ಎ ಟರ್ಮ್ ಲೋನ್ ಯೂಶುವಲಿ ಇನ್ವಾಲ್ವ್ಸ್ ಅನ್ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ that will add additional balance to be repaid. ಸೊ ಇಲ್ಲಿ ಒಂದು ವಿಷಯ ಏನು ಅರ್ಥ ಮಾಡ್ಕೋಬೇಕು ನಾವು ಅಂತಂದ್ರೆ, ಟರ್ಮ್ ಲೋನ್ ಅಲ್ಲಿ ನಿಮ್ ಪ್ರಿನ್ಸಿಪಲ್ ಅಮೌಂಟ್ ಏನು ನೀವು ಸಾಲ ತಗೊಂಡಿರ್ತೀರಿ ಅದರ ಮೇಲೆ ಇಂಟ್ರೆಸ್ಟ್ ಕೂಡ ನಾವು ಪೇ ಮಾಡಬೇಕಾಗ್ತದೆ. ನಿಮಗೆ ಲೋನ್ ಅವರು ಫ್ರೀ ಆಗಿ ಕೊಡಲ್ಲ, ದೇ ಆಲ್ಸೋ ಚಾರ್ಜ್ ಅ ಇಂಟ್ರೆಸ್ಟ್. ಸೊ ದ್ಯಾಟ್ ಆಡ್ ಆನ್ ಟು ಯುವರ್ ಪ್ರಿನ್ಸಿಪಲ್ ಅಮೌಂಟ್. ನಿಮ್ಮ ಅಮೌಂಟ್ ಜೊತೆ, ನೀವು ಸಾಲ ತಗೊಂಡಿದ್ದ ಒಂದು ಅಮೌಂಟ್ ಜೊತೆ ಆ ಇಂಟ್ರೆಸ್ಟ್ ಅನ್ನು ಕೂಡ ನೀವು ಪೇ ಮಾಡಬೇಕಾಗ್ತದೆ. ದ್ಯಾಟ್ ಹ್ಯಾಪನ್ಸ್ ಇನ್ ಅ ಟರ್ಮ್ ಲೋನ್ ಮಾರ್ಕೆಟ್. So similarly
ವಿ ಹ್ಯಾವ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಆ್ಯಂಡ್ ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್. ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಏನಾಗ್ತದ, ಸೊ ಯೂಶ್ವಲಿ ಲಾಂಗ್ ಟರ್ಮ್ ಲೋನ್ಸ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ದಿ ಎಂಟರ್ಪ್ರೈಸಸ್, ಲಾರ್ಜ್ ಕಂಪನೀಸ್, ಇವರೆಲ್ಲ ತಮ್ಮ ಫಿಕ್ಸ್ಡ್ ಅಸೆಟ್ ತಗೊಳ್ಳೋಕೆ ಲಾಂಗ್ ಟರ್ಮ್ ಲೋನ್ ಅನ್ನ ಮಾರ್ಕೆಟ್ನಿಂದ ತಗೊಂತಾರೆ ಅಥವಾ ಯೂಶ್ವಲಿ ಕಮರ್ಷಿಯಲ್ ಬ್ಯಾಂಕ್ಸ್ನಿಂದ ತಗೊಂತಾರೆ. ದ ಡ್ಯೂರೇಷನ್ ಇಸ್ ಯೂಶ್ವಲಿ 5 years, 10 years, 15 years, 20 years ಹೇಗಿರ್ತದ, ರೈಟ್? ದಿಸ್ ಇಸ್ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಇನ್ನೊಂದು ಬಂದ್ಬಿಟ್ಟು ಮಾರ್ಟ್ಗೇಜ್ ಲೋನ್ ಮಾರ್ಕೆಟ್ ಅಂತ ಬರ್ತದೆ. ಮಾರ್ಟ್ಗೇಜ್ ಲೋನ್ ಮಾರ್ಕೆಟ್ನಲ್ಲಿ ಏನಾಗ್ತದೆ ಅಂತಂದ್ರೆ, ಇಟ್ ಈಸ್ ಅ ಟೈಪ್ ಆಫ್ ಸೆಕ್ಯೂರ್ಡ್ ಲೋನ್. ಇದು ಒಂದು ಸೆಕ್ಯೂರ್ಡ್ ಲೋನ್ ಇರ್ತದೆ. ಏನ್ ಸೆಕ್ಯೂರಿಟಿ ಕೊಡ್ತೀರಿ ನೀವು? ಅಲ್ಲೇನೋ ಒಂದು ಸೆಕ್ಯೂರಿಟಿ ಕೊಟ್ಟಿರ್ತೀರಿ ನೀವು, ಏನೋ ಒಂದು ನಿಮ್ಮ ಆಸ್ತಿಯನ್ನ ಅಡವಿಟ್ಟಿರ್ತೀರಿ, ರೈಟ್? ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಲಾಟ್ ಇದು ಪೇಪರ್ಸ್ ಅದ ಅಥವಾ ನಿಮ್ಮ ಮನೆಯನ್ನ ಅಡ ಇಟ್ಟಿರ್ತೀರಿ. ಸೊ ಅದನ್ನ ಇಟ್ಟು ನೀವು ಸಾಲವನ್ನ ತಗೊಂಡಿರ್ತೀರಿ, ಯಾವುದೋ ಒಂದು ಆಸ್ತಿಯನ್ನ, ರೈಟ್? ವಸ್ತುವನ್ನಲ್ಲ, ಆಸ್ತಿಯನ್ನ, ಯಾವುದೋ ಒಂದು ಆಸ್ತಿಯನ್ನ ನೀವು ಅದನ್ನ ಸೆಕ್ಯೂರಿಟಿಯಾಗಿ ಕೊಟ್ಟು ನೀವು ದುಡ್ಡನ್ನ ಅಥವಾ ಸಾಲವನ್ನ ತಗೊಂಡಿರ್ತೀವಿ. ಅಂತ ಸಾಲಕ್ಕೆ ಏನಂತೀವಿ ನಾವು? ಮಾರ್ಟ್ಗೇಜ್ ಲೋನ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ಸ್ ಇರ್ತದ, ಸ್ಪೆಸಿಫಿಕ್ ಆಗಿ ಮಾರ್ಟ್ಗೇಜ್ ಬ್ಯಾಂಕರ್ಸ್ ಅಂತಾನೆ ಇರ್ತಾರ, ಆಮೇಲೆ ಮಾರ್ಟ್ಗೇಜ್ ಬ್ರೋಕರ್ಸ್ ಇರ್ತಾರ, ಕ್ರೆಡಿಟ್ ಯೂನಿಯನ್ಸ್ ಇರ್ತಾರ. ಇವರೆಲ್ಲ ದೇ ಆಲ್ ಪಾರ್ಟಿಸಿಪೇಟ್ ಇನ್ ದ ಮಾರ್ಟ್ಗೇಜ್ ಲೋನ್ ಮಾರ್ಕೆಟ್, ರೈಟ್? ಸೊ this is a type of secured loan which happens in a ಕ್ಯಾಪಿಟಲ್ ಮಾರ್ಕೆಟ್. ಸೊ ಇಲ್ಲಿ ಯಾವ ಥರದ ಆಸ್ತಿಗಳನ್ನ ಇಡಬೇಕಂತ ನಾನು ಹೇಳಿದೆ. ನಿಮ್ಮ ಪ್ಲಾಟ್ ಪೇಪರ್ಸ್ ಇರ್ಬೋದು, ಅಥವಾ ದೊಡ್ಡ ಕಂಪನಿ ಅದ, ನಿಮ್ಮ ಮಷಿನರಿನ ನೀವು ಮಾರ್ಟ್ಗೇಜ್ ಮಾಡಬಹುದು, ರೈಟ್? ನಿಮ್ಮ ಪ್ಲಾಂಟನ್ನು ನೀವು ಮಾರ್ಟ್ಗೇಜ್ ಮಾಡಬಹುದು, ಅಥವಾ ನಿಮ್ಮ ಬಿಲ್ಡಿಂಗನ್ನು ನೀವು ಮಾರ್ಟ್ಗೇಜ್ ಮಾಡಬಹುದು. ಸೊ ದಿಸ್ ಇಸ್ ನೋನ್ ಆಸ್ ಮಾರ್ಟ್ಗೇಜ್ ಲೋನ್ ಮಾರ್ಕೆಟ್. ನೆಕ್ಸ್ಟ್ ಒನ್, ಮಾರ್ಕೆಟ್ ಫೈನಾನ್ಷಿಯಲ್ ಗ್ಯಾರಂಟಿ, ರೈಟ್? ಸೊ ಯೂಶ್ವಲಿ ಸಪೋಸಿಂಗ್ಲಿ ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಸಪೋಸಿಂಗ್ಲಿ ಟುಮಾರೋ ಇಫ್ ಹೂ ಇಸ್ ದಿಸ್ ಮುಕೇಶ್ ಅಂಬಾನಿ, ಹಿ ವಾಂಟ್ಸ್ ಅ ಬಿಗ್ ಲೋನ್, ಒಂದು ಹ್ಯೂಜ್ ಲೋನ್, ದೊಡ್ಡ ಲೋನ್ ತಗೊಳಕ್ಕೆ ಹಿ ವಾಂಟ್ಸ್ ಅ ಗ್ಯಾರಂಟರ್. ಸೊ ಅವನೇನ್ ಮಾಡ್ತಾನೆ, ಯೂಶಲಿ ಬ್ಯಾಂಕ್ ಗ್ಯಾರಂಟಿ ಕೊಡ್ಬೇಕಂದ್ರೆ ಏನಂತದ, ಯಾರೇ ಒಬ್ರು ಥರ್ಡ್ ಪಾರ್ಟಿ ಜಾಮೀನ್ದಾರರಾಗಬೇಕು ಅಂತ ಹೇಳ್ತಾರೆ, ರೈಟ್? ಸೊ ಸಪೋಸಿಂಗ್ಲಿ ಪ್ರಿನ್ಸಿಪಲ್ ಡೆಟರ್, ಸಾಲ ತಗೊಂಡವ ಸಾಲ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಬ್ಯಾಂಕ್ಸ್ ಎಲ್ಲ ದಿವಾಳಿಯಾಗಿ ಹೋಗ್ತದ. ಸೊ ಅದಕ್ಕಂತ ಏನ್ ಮಾಡ್ತಾರೆ, ಥರ್ಡ್ ಪರ್ಸನ್ ಗ್ಯಾರಂಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಫೈನಾನ್ಷಿಯಲ್ ಗ್ಯಾರಂಟಿ ಇಸ್ ಅ ಕಾಂಟ್ರಾಕ್ಟ್. ಅದು ಯಾರ್ಯಾರ ನಡು? ಥರ್ಡ್ ಪಾರ್ಟಿ ಹೂ ಇಸ್ ಅ ಗ್ಯಾರಂಟರ್, ಜಾಮೀನ್ದಾರ, ಟು ಬ್ಯಾಕ್ ದ ಡೆಟ್ ಆಫ್ ಸೆಕೆಂಡ್ ಪಾರ್ಟಿ, ಅಂದ್ರೆ ಸಾಲಗಾರನ ಸಾಲ ಕೊಡೋಕೆ ಒಬ್ಬ ಥರ್ಡ್ ಪಾರ್ಟಿ ಗ್ಯಾರಂಟರ್ ಆಗಿ ಬರ್ತಾನೆ, ರೈಟ್? ಸೊ ಅದರ್ವೈಸ್ ಏನಾಗ್ತದ, ನಮಗೆಲ್ಲ ಇಶ್ಯೂಸ್ ಗೊತ್ತದ, ಯಾವುದದು ಬೇಸಿಕ್ ಕಿಂಗ್ ಫಿಶರ್ದ ಆಯ್ತಲ್ಲ, ಸೊ ಹಂಗಾಗೋ ಚಾನ್ಸಸ್ ಇದೆ, ಅಥವಾ ಮೋದಿಯಿಂದ ಆಯ್ತಲ್ಲ, ಆ ಕೇಸಸ್ ಕೂಡ ಆಗೋ ಚಾನ್ಸಸ್ ಇದೆ. ಸೊ ಹೂ ಇಸ್ ದಟ್? ಓಕೆ, ಸೊ ನೆಕ್ಸ್ಟ್ ಒನ್, ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಲ್ಲಿ ಏನಾಗ್ತದ ಅಂತಂದ್ರೆ, ದಿಸ್ ಇಸ್ ಫಾರ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ಇದೇನಾಗ್ತದ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ಗೋಸ್ಕರ ಈ ಮನಿ ಮಾರ್ಕೆಟ್, ಅಥವಾ ಇದಕ್ಕೇನಂತಾರ ಹಣಕಾಸಿನ ಮಾರುಕಟ್ಟೆ ಅಂತ ಕೂಡ ಕರೀತಾರೆ. ಸೊ ಇಲ್ಲೇನಾಗ್ತದ, ಮನಿ ಮಾರ್ಕೆಟ್ ಅಲ್ಲಿ ಏನಾಗ್ತದ ಅಂತಂದ್ರೆ, ಲೆಂಡಿಂಗ್ ಅಂಡ್ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ ಹ್ಯಾಪನ್ಸ್ ವಿಚ್ ಆರ್ ಲೆಸ್ ದೆನ್ 1 year. ದಿ ಮೆಚ್ಯೂರಿಟಿ ಏನಾಗ್ತದ, ಇವು ಯಾವಾಗ ಮೆಚ್ಯೂರ್ ಆಗ್ತಾವ? ವಿದಿನ್ 1 year ಒಳಗೆ ಇವ್ರದ್ದು ಮೆಚ್ಯೂರಿಟಿ ಆಗ್ತದ. ಸೊ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ವಿದಿನ್ 1 year ಮೆಚ್ಯೂರಿಟಿ ಇದ್ದಂತ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ನೀವು ಇಲ್ಲಿ ಸೆಲ್ ಮಾಡ್ತೀರಿ, ಬೈ ಮಾಡ್ತೀರಿ. ಓಕೆ, ದ ಮನಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ದಟ್ ಆರ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಆಫ್ ಮನಿ. ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಆಫ್ ಮನಿ ಅಂತಂದ್ರೇನು? ಮನೆಗೆ ಹತ್ರವಾದಂಥವು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಪ್ಲಾಟ್ ಇದೆ ಅಥವಾ ಒಂದು ಮನಿ ಇದೆ, ಅದನ್ನ ನೀವು ಮಾರಾಟ ಮಾಡಕ್ ಹೋದ್ರಂತಂದ್ರೆ ಅದು ಈಸಿಲಿ ಮಾರಾಟ ಆಗಂಗಿಲ್ಲ, ನಿಮಗೆ ದುಡ್ಡು ಈಸಿಲಿ ನಿಮ್ಮ ಕೈಗೆ ಸೇರಂಗಿಲ್ಲ. ಬಟ್ ಅದೇ ನಿಮ್ಮ ಹತ್ರ ಗೋಲ್ಡ್ ಇದೆ, ಸೆಕ್ಯೂರಿಟೀಸ್ ಇದೆ, ಶೇರ್ಸ್ ಇದೆ, ಅದನ್ನ ನೀವು ಇಮಿಡಿಯೇಟ್ಲಿ ಮಾರಾಟ ಮಾಡಿ ನಿಮ್ಮ ಕಡೆ ದುಡ್ಡು ಬರ್ತದೆ. ಸೊ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಆಫ್ ಮನಿ, ಮನಿಗೆ ಅಥವಾ ಹಣಕ್ಕೆ ಹತ್ತಿರವಾದಂಥ ಏನು ಸಬ್ಸ್ಟಿಟ್ಯೂಟ್ಸ್ ಇದೆ ಅವುಗಳನ್ನ ಮಾತ್ರ ಮನಿ ಮಾರ್ಕೆಟ್ ಅಲ್ಲಿ ಡೀಲಿಂಗ್ ಮಾಡ್ತಾರೆ. ಸೊ ಮನಿ ಮಾರ್ಕೆಟ್ ಅಲ್ಲಿ ಕ್ಲಾಸಿಫೈ ಮಾಡಬೇಕು ಅಂದ್ರೆ ವಿ ಹ್ಯಾವ್ 5 types. ಯಾವ್ದ್ಯಾವುದು? ಕಮರ್ಷಿಯಲ್ ಬಿಲ್ಸ್,
ಕಮರ್ಷಿಯಲ್ ಪೇಪರ್ಸ್, ಟ್ರೆಜರಿ ಬಿಲ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಆಮೇಲೆ ರಿಪೋಸ್. ರಿಪೋಸ್ ಅಂದ್ರೆ ರೀಪರ್ಚೇಸ್ ಆಫರ್ಸ್ ಅಂತ ಕರಿತೀವಿ. ಓಕೆ, ಸೊ ಕಮಿಂಗ್ ಟು classification of or sub-classification of the money market. So first one is commercial bills. Commercial bill is essentially a bill of exchange. So ನಮಗೆಲ್ಲರಿಗೂ ಗೊತ್ತಿದ್ದಂತೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಒಂದು ಡಾಕ್ಯುಮೆಂಟ್ ಇರ್ತದೆ. ಏನಿದು ಬಿಲ್ ಆಫ್ ಎಕ್ಸ್ಚೇಂಜ್ ಅಂತಂದರೆ, ನಾವು ಯಾವಾಗಾದರೂ ಕ್ರೆಡಿಟ್ ಮೇಲೆ ಸೇಲ್ಸ್ ಮಾಡಿದಾಗ, ರೈಟ್, ಸೆಲ್ಲರ್ ಹತ್ರ ಸದ್ಯಕ್ಕೆ ದುಡ್ಡಿರಲಿಲ್ಲ ಅಂದರೆ ಅವನೇನು ಮಾಡ್ತಾನೆ, ಅವನೊಂದು ಬಿಲ್ ಆಫ್ ಎಕ್ಸ್ಚೇಂಜನ್ನು ಡಿಸೈನ್ ಮಾಡ್ತಾನೆ. ಅದರ ಬಿಲ್ ಆಫ್ ಎಕ್ಸ್ಚೇಂಜ್ ಪ್ರಕಾರ ಅವನೇನು ಹೇಳ್ತಾನೆ ಅಂತಂದರೆ, ನಾನು ಇವತ್ತಿನಿಂದ 90 ಡೇಸ್ 90 ದಿನಗಳಲ್ಲಿ ನಿನ್ನ ದುಡ್ಡನ್ನು ನಾನು ಕೊಡ್ತೀನಿ ಅಂಥೇಳಿ ಅವನೊಂದು ಬಿಲ್ ಆಫ್ ಎಕ್ಸ್ಚೇಂಜನ್ನು ಡಿಸೈನ್ ಮಾಡ್ತಾನೆ, ರೈಟ್. ಅದನ್ನು ಬಯರ್ ಆಫ್ ಗೂಡ್ಸ್ ಅವನೇನು ಮಾಡ್ತಾನೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾನೆ. ಎಕ್ಸೆಪ್ಟ್ ಮಾಡಿಕೊಂಡು ಬಯರ್ ಆಫ್ ಗೂಡ್ಸ್ ಏನು ಮಾಡಬೇಕು, ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು, ಓಕೆ ನಾನು ನಿನಗೆ ದುಡ್ಡನ್ನು ಕೊಡ್ತೀನಿ, ದುಡ್ಡನ್ನು ನಿನ್ಗೆ ತಿರ್ಗಾ ಕೊಡ್ತೀನಿ, 90 ಡೇಸಲ್ಲಿ ನಾನು ನಿನಗೆ ತಿರ್ಗಾ ಕೊಡ್ತೀನಿ ಅಂಥೇಳಿ ಎಕ್ಸೆಪ್ಟ್ ಮಾಡ್ಕೊಂಡಾಗ ಆ ಬಿಲ್ ಏನಾಗ್ತದೆ, ಟ್ರೇಡ್ ಬಿಲ್ ಅಂತ ಆಗ್ತದೆ. ಆ್ಯಂಡ್ ಇಟ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಮಾರ್ಕೆಟಬಲ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವೆನ್ ವಿ ಆರ್ ಡೀಲಿಂಗ್ ವಿತ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅವಾಗ ಅದನ್ನು ಡೀಲ್ ಮಾಡೋಣ. ಈ ಬಿಲ್ಲನ್ನು ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕಲ್ಲಿ ಅದನ್ನು ನೀವು ಡಿಸ್ಕೌಂಟ್ ಮಾಡಬಹುದು. ಮೊದಲು ಬರೀ RBIನಲ್ಲಿ ಮಾತ್ರ ಡಿಸ್ಕೌಂಟಿಂಗ್ ಆಗ್ತಿತ್ತು, ಬಟ್ ಈಗ ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಅವುಗಳನ್ನು ಬಿಲ್ಗಳನ್ನು ಡಿಸ್ಕೌಂಟಿಂಗ್ ಮಾಡಬಹುದು. ಸೊ ನಿಮ್ಗೆ ಡಿಸ್ಕೌಂಟಿಂಗ್ ಚಾರ್ಜಸ್ ಅಂತ ಒಂದು ಸಣ್ಣ ಅಮೌಂಟನ್ನು ನಿಮ್ಗೆ ಡಿಡಕ್ಟ್ ಮಾಡಿಕೊಂಡು ನಿಮಗೆ ರಿಮೈನಿಂಗ್ ಅಮೌಂಟನ್ನು ಅವರು ತಿರ್ಗಾ ಮರಳಿಸ್ಕೊಡ್ತಾರೆ, ರೈಟ್. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಅ ಕಮರ್ಷಿಯಲ್ ಬಿಲ್, ಆರ್ ಕಮರ್ಷಿಯಲ್ ಬಿಲ್ ಇಸ್ ಅ ಬಿಲ್ ಆಫ್ ಎಕ್ಸ್ಚೇಂಜ್, ರೈಟ್. ನೆಕ್ಸ್ಟ್ ಒನ್ ಕಮರ್ಷಿಯಲ್ ಪೇಪರ್ಸ್. ಸೊ ಇಲ್ಲೇನಾಗ್ತದ, ಲಾರ್ಜ್ ಕಂಪನೀಸ್, ರೆಪ್ಯೂಟೆಡ್ ಕಂಪನೀಸ್ ಮತ್ತು ಬಿಸ್ನೆಸ್ ಹೌಸಸ್ ಏನು ಮಾಡ್ತಾರೆ, ಒಂದು ಪ್ರಾಮಿಸರಿ ನೋಟನ್ನು ಇಶ್ಯೂ ಮಾಡ್ತಾರೆ ಟು ರೇಸ್ ದರ್ ಕ್ಯಾಪಿಟಲ್. ಅದು ಏನು ಮಾಡ್ತಾರೆ, ಫಾರ್ ಅ ಶಾರ್ಟ್ ಟರ್ಮ್ ಅದನ್ನು ರೇಸ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ನಿಮಗೆ ಅದರದ್ದು ರಿಟರ್ನ್ಸ್ ಕೊಡ್ತೀವಿ ನಾವು ಶಾರ್ಟ್ ಟರ್ಮ್ ಆಗಿ 1 ವರ್ಷದ ಸಂಬಂಧ. ದಿಸ್ ಇಸ್ ಫಾರ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ಏನೋ ಇಮಿಡಿಯೇಟ್ ಆಗಿ ನಿಮ್ಗೆ ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ದಾಗ ಲಾರ್ಜ್ ಕಂಪನೀಸ್ ಏನು ಮಾಡ್ತಾರೆ, ಕಮರ್ಷಿಯಲ್ ಪೇಪರ್ಸನ್ನು ಇಶ್ಯೂ ಮಾಡ್ತಾರೆ. ಸಿಮಿಲರ್ಲಿ ಟ್ರೆಜರಿ ಬಿಲ್ಸ್ ಇವುಗಳನ್ನು, ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಟಿ ಬಿಲ್ಸ್. ಒನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲೇನು ಅರ್ಥ ಮಾಡ್ಕೋಬೇಕಂದ್ರೆ, ಟಿ ಬಿಲ್ಸ್ ಬೇಸಿಕಲಿ RBI ಮಾತ್ರ ಇಶ್ಯೂ ಮಾಡ್ತದೆ. RBI ಇಶ್ಯೂಸ್ ಆನ್ ಬಿಹಾಫ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಬಿಹಾಫ್ ಮೇಲೆ RBI ಇಶ್ಯೂ ಮಾಡ್ತದೆ. ಆ್ಯಂಡ್ ಟು ರೇಸ್ ಮನಿ, ಯಾಕೆ ಇಶ್ಯೂ ಮಾಡ್ತದೆ, ಅಫ್ಕೋರ್ಸ್ ಟು ರೇಸ್ ಮನಿ ವಿತ್ ಶಾರ್ಟ್ ಟರ್ಮ್ ಮೆಚುರಿಟೀಸ್, 90 ಡೇಸೋ 184 ಡೇಸೋ ಅಥವಾ 364 days. Within 1 year, 3 types of T-bills are there. So, idardunu details we will learn when we are discussing about money market instruments. Next one, call money. ಒಂದೊಂದ್ಸಲ ಏನಾಗ್ತದೆ ಅಂತಂದರೆ, ಬ್ಯಾಂಕ್ಸಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇರಲ್ಲ. ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಬಂದಾಗ ಅಥವಾ ಏನೋ ಒಂದು ಮೇಜರ್ ರಿಕ್ವೈರ್ಮೆಂಟ್ ಬಂದಾಗ ಬ್ಯಾಂಕ್ಸ್ ಹತ್ರ ದುಡ್ಡು ಡ್ರೈನ್ ಔಟ್ ಆಗಿಬಿಟ್ಟಿರುತ್ತೆ, ಕ್ಯಾಶ್ ಡ್ರೈನ್ ಔಟ್ ಆಗಿಬಿಡುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಬ್ಯಾಂಕ್ಸ್ ಏನು ಮಾಡ್ತಾರೆ ಅಂತಂದರೆ, ಬೇರೆ ಬ್ಯಾಂಕ್ಸ್ ಕಡೆಯಿಂದ, ಅದರ್ ಕಮರ್ಷಿಯಲ್ ಬ್ಯಾಂಕ್ಸ್ ಕಡೆಯಿಂದ ಶಾರ್ಟ್ ಟರ್ಮ್ ಲೋನ್ಸನ್ನು ತೊಗೊತಾರೆ. ಯೂಶ್ವಲಿ ಫಾರ್ 1 day or 3 day or 1 week, ಹೀಗೆ ಶಾರ್ಟ್ ಟರ್ಮ್ ಲೋನ್ಸನ್ನು ತೊಗೊತಾರೆ. ಸೊ ದಿಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್, ಆರ್ ದಿಸ್ ಇನ್ಸ್ಟ್ರೂಮೆಂಟ್, ಯಾವ ಒಂದು ಇನ್ಸ್ಟ್ರೂಮೆಂಟ್ನಿಂದ ಅವರು ಮನಿನ ಲೋನ್ ಮೇಲೆ ತೊಗೊತಾರ ಅದಕ್ಕೇನಂತಾರೆ, ಕಾಲ್ ಮನಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಯೂಶ್ವಲಿ ಬ್ಯಾಂಕ್ಸ್ ಇಶ್ಯೂ ಮಾಡ್ತದೆ. ಬ್ಯಾಂಕ್ಸ್ ಇಶ್ಯೂ ಮಾಡಿ, ಅಗೇನ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಸೆಕ್ಯೂರಿಟಿ. ಇದರಲ್ಲಿ ಏನಿರ್ತದ, ನಿಮ್ದು ಯೂಶ್ವಲ್ ಡೆಪಾಸಿಟ್ ಸ್ಕೀಮ್ಸ್ ಏನಿರ್ತದ, ಸಿಮಿಲರ್ ವೇ ಇಟ್ ಇಸ್ ಅ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇರ್ತದ. ಇಲ್ಲೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇರ್ತದ, ರೈಟ್. ಸೊ ಇದು ಯೂಶ್ವಲಿ 1 year ವ್ಯಾಲಿಡಿಟಿನೇ ಇರ್ತದೆ. ಇದ್ರದ್ದು ವ್ಯಾಲಿಡಿಟಿ ಬಂದ್ಬಿಟ್ಟು 1 year ಇರ್ತದೆ. ಆ್ಯಂಡ್ ಇಟ್ ಈಸ್ ಇಶ್ಯೂಡ್ ಬೈ ಅ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್. ರೀಪರ್ಚೇಸ್ ಅಗ್ರಿಮೆಂಟ್ಸ್, ಇದಕ್ಕೇನಂತಾರೆ, ರಿಪೋಸ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡ್ತೀವಿ, repurchase agreement are formal agreements between 2 parties where one party sell a security to another with the promise of buying it back at a later date from the buyer. ಅಂದರೆ repurchase agreement ಇದು
ಎರಡು ಪಾರ್ಟಿಗಳ ನಡುವೆ ಒಂದು ಅಗ್ರಿಮೆಂಟ್ ಆಗ್ತದೆ. ಎಂಥ ಅಗ್ರಿಮೆಂಟ್ ಅಂದರೆ, ಇವತ್ತು ನಾನು ತಗೊತೀನಿ, ಕೊಂಡ್ಕೋತೀನಿ, ಮುಂದೆ ಒಂದು ತಿಂಗಳಾದ ಕೂಡಲೇ ನೀವು ಇದನ್ನು ಇದೇ ಪ್ರೈಸ್ನಲ್ಲಿ ನೀವು ನನ್ನ ಕಡೆಯಿಂದ ತಿರ್ಗಾ ಕೊಂಡ್ಕೋಬೇಕು, ರೀಪರ್ಚೇಸ್ ಮಾಡ್ಕೋಬೇಕು ಅಂಥೇಳಿ ಒಂದು ಅಗ್ರಿಮೆಂಟ್ ಆಗ್ತದೆ. ಸೊ ದಿಸ್ ಈಸ್ ನೋನ್ ಆಸ್ ರೀಪರ್ಚೇಸ್ ಆಫರ್ ಆರ್ ರೀಪರ್ಚೇಸ್ ಅಗ್ರಿಮೆಂಟ್. ಸೊ ಅದರ್ ಕ್ಲಾಸಿಫಿಕೇಶನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಬಿಟ್ಟು ಬೇರೆ ಕ್ಲಾಸಿಫಿಕೇಶನ್ ಏನಿದೆ ಅಂತಂದರೆ, ದೀಸ್ ಆರ್ ದ 3 ಕ್ಲಾಸಿಫಿಕೇಶನ್ಸ್ ಆನ್ ದ ಬೇಸಿಸ್ ಆಫ್ ಟೈಪ್ ಆಫ್ ಫೈನಾನ್ಷಿಯಲ್ ಕ್ಲೇಮ್, ಆನ್ ದ ಬೇಸಿಸ್ ಆಫ್ ಟೈಮಿಂಗ್ ಆಫ್ ಡೆಲಿವರಿ, other types of financial markets. On the basis of financial claim alli we have 2 types, debt market and equity market. On the basis of timing of delivery nalli again we have 2, cash or spot market, forward or future market. Other types of financial markets nalli foreign exchange market ಮತ್ತು derivatives market ಅಂತ ಬರುತ್ತೆ. Okay, so coming to on the basis of type of financial claim, first one is debt market. ಇಲ್ಲಿ ಬರೀ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಯಾವುದು, ಡಿಬೆಂಚರ್ಸು, ಬಾಂಡ್ಸು, ಇಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಡೀಲ್ ಮಾಡ್ತೀವಿ, ರೈಟ್. ಸೊ ಇಟ್ ಇಸ್ ಯೂಶುವಲಿ ಅ ಡೆಟ್ ಮಾರ್ಕೆಟ್. ಬರೀ ಡೆಟ್, ಸಾಲ ಕೊಡುವಂಥ ಸಾಲದ ಕಾಗದ ಪತ್ರಗಳು ಅಥವಾ ಪತ್ತಿನ ಕಾಗದ ಪತ್ರಗಳನ್ನು ಮಾತ್ರ ನೀವು ಇಲ್ಲಿ ಡೀಲ್ ಮಾಡ್ತೀರಿ. ಸೊ ದಿಸ್ ಇಸ್ ನೋನ್ ಆಸ್ ಅ ಡೆಟ್ ಮಾರ್ಕೆಟ್. ಈಕ್ವಿಟಿ ಮಾರ್ಕೆಟ್ ಬಂದ್ಬಿಟ್ಟು ದಿಸ್ ಇಸ್ ಅ ಮಾರ್ಕೆಟ್ ಫಾರ್ ಈಕ್ವಿಟಿ ಶೇರ್ಸನ್ನು ಇಲ್ಲಿ ಡೀಲ್ ಮಾಡ್ತೀವಿ. ಸಿಂಪಲ್. ಆನ್ ದ ಬೇಸಿಸ್ ಆಫ್ ಟೈಮಿಂಗ್ ಆಫ್ ಡೆಲಿವರಿ, ಕ್ಯಾಶ್ ಆರ್ ಸ್ಪಾಟ್ ಮಾರ್ಕೆಟ್ ಅಂದ್ರೇನು, ನಮ್ಮ ಯೂಶುವಲ್ ಟರ್ಮಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ, ನೀವು ದುಡ್ಡು ಕೊಡ್ರಿ, ವಸ್ತುಗಳನ್ನು ಒಯ್ಯಿರಿ, ರೈಟ್. ಕ್ಯಾಶ್ ಆ್ಯಂಡ್ ಸ್ಪಾಟ್ ಮಾರ್ಕೆಟ್ ಇಲ್ಲಿ ಏನಾಗ್ತದ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಕಮಾಡಿಟೀಸ್ ಹ್ಯಾಪನ್ ಆರ್ ಸ್ಟಾಕ್ಸ್ ಆರ್ ಸೋಲ್ಡ್ ಫಾರ್ ಕ್ಯಾಶ್ ಆ್ಯಂಡ್ ಡೆಲಿವರ್ಡ್ ಇಮ್ಮಿಡಿಯೇಟ್ ಆಗಿ ಅವತ್ತರ ಡೆಲಿವರಿ ಆಗ್ತದೆ. ಕ್ಯಾಶ್ ಆರ್ ಸ್ಪಾಟ್ ಡೆಲಿವರಿ ಆಗ್ತದೆ ಆಫ್ಟರ್ ದ ಪರ್ಚೇಸ್ ಆರ್ ಸೇಲ್ ಆಫ್ ಕಮಾಡಿಟೀಸ್ ಆರ್ ಸೆಕ್ಯೂರಿಟೀಸ್. ಇಮ್ಮಿಡಿಯೇಟ್ ಆಗಿ ನೀವು ಕೊಂಡ್ಕೊಂತೀರಿ, ನಿಮಗೆ ಶೇರ್ಸು ಅಥವಾ ಸ್ಟಾಕ್ಸು ಟ್ರಾನ್ಸ್ಫರ್ ಆಗ್ತದೆ. ಬಟ್ ಫಾರ್ವರ್ಡ್ ಆರ್ ಫ್ಯೂಚರ್ ಮಾರ್ಕೆಟ್, ಸೊ ನೀವೇನು ಮಾಡ್ತೀರಿ, ಇಮಿಡಿಯೇಟ್ ಆಗಿ ಅವತ್ತರ ಡೆಲಿವರಿ ತೊಗೊಳಂಗಿಲ್ಲ. ಈ ಮಾರ್ಕೆಟಲ್ಲಿ ಇಮಿಡಿಯೇಟ್ ಆಗಿ ಅವತ್ತರ ಡೆಲಿವರಿ ತೊಗೊಳಂಗಿಲ್ಲ ಅಥವಾ ಇಮಿಡಿಯೇಟ್ ಆಗಿ ಅವತ್ತರ ಪೇಮೆಂಟ್ ಮಾಡಂಗಿಲ್ಲ, ರೈಟ್. ಸೊ ನೀವೇನು ಮಾಡ್ತೀರಿ, ಯೂಶ್ವಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಹ್ಯಾಪನ್ಸ್ ಅಟ್ ಅ ಫ್ಯೂಚರ್ ಡೇಟ್. ಯಾವುದೋ ಒಂದು ಫ್ಯೂಚರ್ ಡೇಟಲ್ಲಿ ನಾನು ಇವತ್ತು ಪೇ ಮಾಡ್ತೀನಿ, ಇನ್ನು 15 ದಿವಸಕ್ಕೆ ಡೆಲಿವರಿ ತೊಗೊತೀನಿ, ಇವತ್ತು ಡೆಲಿವರಿ ತೊಗೊತೀನಿ, ಇನ್ನು 15 ದಿವಸಕ್ಕೆ ಪೇ ಮಾಡ್ತೀನಿ. ಸೊ ಸಮಥಿಂಗ್ ಲೈಕ್ ದಿಸ್ ಈ ಅರೇಂಜ್ಮೆಂಟ್ ಆಗ್ತದ. ಅದೆಲ್ಲ ಆಗ್ತದ, ಫಾರ್ವರ್ಡ್ ಮತ್ತು ಫ್ಯೂಚರ್ ಮಾರ್ಕೆಟ್. ಯಾಕೆ ಆಗ್ತದ ಫ್ಯೂಚರ್ ಮಾರ್ಕೆಟ್, ಅದರ ಬೆನಿಫಿಟ್ಸ್ ಏನು, ಆಲ್ ದ್ಯಾಟ್ ಇನ್ ಡೀಟೇಲ್ ವಿ ವಿಲ್ ಬಿ ಲರ್ನಿಂಗ್ ಇನ್ ನೆಕ್ಸ್ಟ್ ಮಾಡ್ಯೂಲ್ಸ್. ಓಕೆ, ನೆಕ್ಸ್ಟ್ ಇಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಬಹಳ ಈಸಿ ಟರ್ಮ್ ಇದು. ದ ಟರ್ಮ್ ಇಟ್ ಸೆಲ್ಫ್ ಸಜೆಸ್ಟ್ foreign exchange market is simply defined as a market in which one country's currency is traded for another country's currency. It is a market for purchase and sale of ಫಾರಿನ್ ಕರೆನ್ಸೀಸ್. ಸಪೋಸ್ ಈಗ ನಾವು US ಹೋಗಬೇಕಾಗ್ಯದ, ಅಮೆರಿಕಾಗೆ ಹೋಗಬೇಕಾಗ್ಯದ. ಸೊ ನಮಗೇನು ಬೇಕು, ನಮ್ಮ ರುಪೀಸ್ ನಡೆಯಲ್ಲ ಅಲ್ಲಿ, ಸೊ ನಮಗೆ ಡಾಲರ್ಸ್ ಬೇಕು. ಸೊ ಅದು ಎಲ್ಲಿ ಎಕ್ಸ್ಚೇಂಜ್ ಆಗ್ತದ, ಇಟ್ ಹ್ಯಾಪನ್ಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಬೇರೆ ಎಲ್ಲೋ ಹೋಗಬೇಕಾಗ್ಯದ, ಬೇರೆ ಯಾವುದೋ ಕಂಟ್ರಿಗೆ ಹೋಗಬೇಕಾಗಿದೆ, ಸೊ ಅಲ್ಲಿ ಕರೆನ್ಸಿ ನಮಗೆ ಎಲ್ಲಿ ಸಿಗ್ತದ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಸಿಗ್ತದೆ, ರೈಟ್. ನೆಕ್ಸ್ಟ್ ಒನ್ ಇಸ್ ಡೆರಿವೇಟಿವ್ಸ್ ಮಾರ್ಕೆಟ್. ಡೆರಿವೇಟಿವ್ಸ್ ವರ್ಡ್ ಕಮ್ಸ್ ಫ್ರಮ್ ಡಿರೈವ್ಡ್ ಅಂದ್ರೆ ಅದರಿಂದ ಉದ್ಭವನೆ ಆಗಿದ್ದು, ರೈಟ್. ಒಂದು ವಸ್ತುವಿಂದ ಇನ್ನೊಂದು ವಸ್ತು ಉದ್ಭವ ಆಗಿದ್ದು, ರೈಟ್. ಡೆರೈವ್ಡ್ ಫ್ರಮ್. ಸೊ ಡಿರೈವ್ಡ್ ಫ್ರಮ್ ಅಂತ ತಂದಾಗ, ಸಪೋಸಿಂಗ್ಲಿ ನನಗೆ ರಿಸ್ಕ್ ಏನೂ ಬೇಡ, ನಾನು ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ, ನಾನು ಶೇರ್ಸು, ಸೆಕ್ಯೂರಿಟೀಸು, ಡಿಬೆಂಚರ್ಸು, ಬಾಂಡ್ಸು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ನಾನು ಇನ್ನೊಂದು ಟೈಪ್ ಆಫ್ ಡಾಕ್ಯುಮೆಂಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದಕ್ಕೆ ಏನಂತಾರೆ, ಡೆರಿವೇಟಿವ್ಸ್ ಮಾರ್ಕೆಟ್ ಅಂತಂತಾರೆ. ಸೊ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಡೆರಿವೇಟಿವ್ಸ್ ಆರ್ ಫಾರ್ವರ್ಡ್ಸ್, ಫ್ಯೂಚರ್ಸ್, ಆಪ್ಷನ್ಸ್, ಸ್ವಾಪ್ಸ್. ಇವೆಲ್ಲ ಬೇರೆ ಥರದ ಡಿರೈವ್ಡ್ ಪ್ರಾಡಕ್ಟ್ಸ್. ಇದಕ್ಕೆ ಒಂದು ಮಾರ್ಕೆಟ್ ಅಂತಿದೆ. ಸೊ ವಾಟ್ ಆರ್ ಆಲ್ ದಿಸ್? ಫಾರ್ವರ್ಡ್ಸ್ ಅಂದ್ರೆ ಏನು, ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಸ್ವಾಪ್ಸ್ ಅಂದ್ರೆ ಏನು, ಇವೆಲ್ಲ ನಾವು ಸ್ಟಾಕ್ ಎಕ್ಸ್ಚೇಂಜ್ ಮಾಡ್ಯೂಲಲ್ಲಿ ಕಲಿತೀವಿ. ಓಕೆ, ಸೊ ಆನ್ ದ ಬೇಸಿಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಂದ್ಬಿಟ್ಟು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಂದು ಬರ್ತದ, ಆಮೇಲೆ ಡಿರೈವೇಟಿವ್ಸ್ ಮಾರ್ಕೆಟ್ ಒಂದು ಬರ್ತದೆ, ರೈಟ್. ಲಾಸ್ಟ್ ಪಾರ್ಟ್ ಆಫ್ ದಿಸ್ ಮಾಡ್ಯೂಲ್
Organized financial markets. Unorganized financial market. Unorganized financial market. Unorganized financial market ಅಂದ್ರೇನು? ಅಸಂಘಟಿತ ಹಣಕಾಸಿನ ಮಾರುಕಟ್ಟೆ. ಸೊ ನಾನು ಫಸ್ಟ್ ಹೇಳ್ದಂಗೆ ಆರ್ಗನೈಸ್ಡ್ ಒಳಗೆ ಏನಾಗ್ತದ, ಯಾರೋ ಒಬ್ರು ಕಂಟ್ರೋಲ್ ಮಾಡೋರು ಇರ್ತಾರೆ, ಅದನ್ನ ಆರ್ಗನೈಸ್ ಮಾಡೋರು ಇರ್ತಾರೆ, ಅದನ್ನ ಸಂಘಟಿತ ಮಾಡೋರು ಇರ್ತಾರೆ, ರೈಟ್? ಅದು ಯಾರೋ ಒಬ್ರು ಕಂಟ್ರೋಲ್ನರ್ ಇರ್ತದೆ. ಯೂಶ್ವಲಿ ಅದು RBI ಕಂಟ್ರೋಲ್ನಲ್ಲಿ ಇರ್ತದೆ, ಅಥವಾ ಸೆಬಿ ಕಂಟ್ರೋಲ್ನಲ್ಲಿ ಇರ್ತದೆ, ಅಥವಾ IRDA ಕಂಟ್ರೋಲ್ನಲ್ಲಿ ಇರ್ತದೆ. ಸೊ ಅದಕ್ಕೇನು ಕರಿತೀವಿ? ಆರ್ಗನೈಸ್ಡ್ ಅಂತ ಕರಿತೀವಿ. ಅನ್ಆರ್ಗನೈಸ್ಡ್ನಾಗ ಇದು ಯಾರ ಕಂಟ್ರೋಲ್ನಾಗೂ ಇರಲ್ಲ, ಇಲ್ಲಿ ಲೋಕಲ್ ಪ್ಲೇಯರ್ಸನೇ ಇರ್ತಾರೆ, ರೈಟ್? ಸೊ ದಿಸ್ ಪಾರ್ಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ನಾಟ್ ಡೈರೆಕ್ಟ್ಲಿ ಅಮೆನಬಲ್ ಟು ಕಂಟ್ರೋಲ್ ಬೈ RBI ಆರ್ ಎನಿ ಅದರ್ ರೆಗ್ಯುಲೇಟರಿ ಬಾಡೀಸ್. ಯಾವುದೇ ರೆಗ್ಯುಲೇಟರಿ ಬಾಡೀಸ್ ಇಲ್ಲಿ ಇದನ್ನ ಕಂಟ್ರೋಲ್ ಮಾಡಲ್ಲ. ನೆಕ್ಸ್ಟ್ ಒನ್, ರಿಲೇಟಿವ್ಲಿ ಲೆಸ್ ಕಂಟ್ರೋಲ್ಡ್ ಮನಿ ಲೆಂಡರ್ಸ್, ಇಂಡಿಜಿನಸ್ ಬ್ಯಾಂಕರ್ಸ್. ಇಂಡಿಜಿನಸ್ ಬ್ಯಾಂಕರ್ಸ್ ಅಂದ್ರೆ ನಿಮ್ಮ ಲೋಕಲ್ ಸ್ಥಳೀಯ ಸಾಲ ಕೊಡೋರು ಯಾರು ಇರ್ತಾರೆ, ಸ್ಥಳೀಯವಾಗಿ ನಿಮ್ಮ ಸಾಲ ಕೊಡೋ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ಯೂಶ್ವಲಿ ನಾವು ಹಳ್ಳಿಯಲ್ಲಿ ಕೇಳ್ತಿರ್ತೀವಿ, ಸಾಹುಕಾರ ಕೊಡ್ತಿರ್ತಾನೆ ಅಥವಾ ಯಾರೋ ಒಬ್ಬ ಶೆಟ್ಟಿ ಕೊಡ್ತಿರ್ತಾನೆ. ಸೊ ಅವರು ಇಂಡಿಜಿನಸ್ ಬ್ಯಾಂಕರ್ಸ್ ಅಂತ ಅವ್ರನ್ನ ಕರಿತೀರಿ. ಲೆಂಡಿಂಗ್ ಪಾನ್ ಬ್ರೋಕರ್ಸ್ ಹೇಳ್ತೀನಿ ಏನಂತ, ಲ್ಯಾಂಡ್ ಲಾರ್ಡ್ಸ್, ಟ್ರೇಡರ್ಸ್ ಎಟ್ಸೆಟ್ರಾ. ಸೊ ಇವುಗಳಲ್ಲಿ ಮೇನ್ ಆಗಿ 3 ಬರ್ತಾರೆ. ಇಂಡಿಜಿನಸ್ ಬ್ಯಾಂಕರ್ಸ್ ಬಗ್ಗೆ ಹೇಳಿದೆ. ಇಂಡಿಜಿನಸ್ ಬ್ಯಾಂಕರ್ಸ್ ಆರ್ ಪ್ರೈವೇಟ್ ಫರ್ಮ್ಸ್ ಆರ್ ಇಂಡಿವಿಜುವಲ್ಸ್ who operate as banks and are such both receive deposits and give loans. ನಿಮ್ ಯೂಶ್ವಲಿ ಫೈನಾನ್ಸಸ್ ಇರ್ತಾವೆ ನೋಡ್ರಿ, ಕೇಳಿರ್ತೀರಿ ನೀವು. ಫೈನಾನ್ಸಸ್ ಅದ, ಅಥವಾ ಯಾರೋ ಒಬ್ಬ ಸಾಹುಕಾರ ಕೊಟ್ಟ, ಯಾರೋ ಒಬ್ಬ ಶೆಟ್ಟಿ ಕೊಟ್ಟ, ಯಾರೋ ಒಬ್ಬ ಊರಿನ ಗೌಡ ಕೊಟ್ಟ. ಸೊ ಇವರೆಲ್ಲ ಯಾರು? ಇಂಡಿಜಿನಸ್ ಬ್ಯಾಂಕರ್ಸ್, ರೈಟ್? ನೆಕ್ಸ್ಟ್ ಒನ್, ಪಾನ್ ಬ್ರೋಕರ್ಸ್. ಪಾನ್ ಬ್ರೋಕರ್ಸ್ ಅಂದ್ರೇನು? ನೀವು ಕೆಲವೊಂದ್ಸಲ ಏನಾಗ್ತದೆ, ನಿಮ್ಗೆ ದುಡ್ಡು ಬೇಕಾದಾಗ ನೀವು ಕೆಲವೊಂದು ವಸ್ತುಗಳನ್ನ ಗಿರವಿ ಇಡ್ತೀರಿ, ರೈಟ್? ಕೆಲವೊಂದು ಯಾವ ವಸ್ತುಗಳನ್ನ ಗಿರ್ವಿ ಇಡ್ತೀರಿ, ಯಾವಗಳನ್ನ ಗಿರ್ವಿ ಇಡಕ್ ಸಾಧ್ಯ ಐತಿ. ಸಪೋಸ್ ನೀವು ಮನಿಯನ್ನ ಗಿರ್ವಿ ಇಡಕ್ ಬರಂಗಿಲ್ಲ, ಪ್ಲಾಟನ್ನ ಗಿರ್ವಿ ಇಡಕ್ ಬರಂಗಿಲ್ಲ, ನೋ, ದಟ್ ಹ್ಯಾಪನ್ಸ್ ಇನ್ ಮಾರ್ಟ್ಗೇಜ್ ಮಾರ್ಕೆಟ್. ಬಟ್ ಇಲ್ಲೇನು, ಸಪೋಸ್ ನೀವು ಬೈಕನ್ನ ಗಿರ್ವಿ ಇಟ್ರಿ, ಅಥವಾ ಆಭರಣಗಳನ್ನ ಗಿರ್ವಿ ಇಟ್ರಿ, ಮತ್ತೊಂದೇನೋ ಸಣ್ಣ ವಸ್ತುವನ್ನ ಗಿರ್ವಿ ಇಟ್ರಿ. ಸೊ ಆ ವಸ್ತುಗಳನ್ನ ಗಿರ್ವಿ ಇಟ್ಟು ನೀವು ದುಡ್ಡನ್ನ ತಗೊಂತೀರಿ. ಅದಕ್ಕೇನಂತಾರೆ? ಹೂ ಇಸ್ ದಟ್ ಪರ್ಸನ್ ಕಾಲ್ಡ್? ಆ ವ್ಯಕ್ತಿಯನ್ನ ಪಾನ್ ಬ್ರೋಕರ್ ಅಂತ ಕರಿತೀವಿ. ಗಿರ್ವಿ ಇಟ್ಕೊಳ್ಳೋವ ಅವನಿಗೆ ಪಾನ್ ಬ್ರೋಕರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಮನಿ ಲೆಂಡರ್. ಮನಿ ಲೆಂಡರ್ ಇಸ್ ಅನ್ ಇಂಡಿವಿಜುವಲ್. ಅವನು ಇಂಡಿವಿಜುವಲ್ ಸಾಲದಾರ ಇರ್ತಾನ. ಅವನು ಹೈ ರೇಟ್ ಆಫ್ ಇಂಟ್ರೆಸ್ಟ್, ಯೂಶ್ವಲಿ ನಿಮ್ಗೆಲ್ಲರಿಗೂ ಗೊತ್ತದ, ಮೀಟರ್ ಬಡ್ಡಿ ಅಂತ ಇರ್ತದ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ. ಸೊ ಇದೆಲ್ಲ ಯಾರು ಮಾಡ್ತಾರ? ಮನಿ ಲೆಂಡರ್ ಮಾಡ್ತಾನೆ. ಹೈ ರೇಟ್ ಆಫ್ ಇಂಟ್ರೆಸ್ಟ್ ರಿಟರ್ನ್ ಮಾಡಿ ಕೊಡ್ಬೇಕಂತ ಒಂದು ಕಂಡೀಷನ್ ಹಾಕಿ ಅವನು ದುಡ್ಡನ್ನ ಕೊಡ್ತಾನೆ, ರೈಟ್? ಸೊ ದೀಸ್ ಆರ್ ದ 3 people who are in the unorganized market. So this is all we have to study about the different types of markets. So we have understood as of now money market, capital market. Capital market alli industrial securities market, government securities market and loan market. Money market alli we have certain instruments. Then we have unorganized market. So this is all for the classification of financial markets. Please watch the video and comment. Thank you.